ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ನಮ್ಮ ಕರ್ನಾಟಕ ಚಾನಲ್ಗೆ. ಸೊ ಇವತ್ತು ನಮ್ಮ ವಿಡಿಯೋದಲ್ಲಿ ಏನು ಅಂದರೆ ಯೂನಿಯನ್ ಬಜೆಟ್ 2026 ಅಲ್ಲಿ ಆಗಿರುವಂತಹ ಸಿಂಪಲ್ ಆಗಿ ಹೇಳ್ತೀನಿ ನಾನು. ತುಂಬ 15 ಮಿನಿಟ್ಸ್ 20 ಮಿನಿಟ್ಸ್ ಅಲ್ಲ, ಜಸ್ಟ್ ಶಾರ್ಟ್ ಆಗಿ 4 to 5 ಮಿನಿಟ್ಸಲ್ಲಿ ನಾನು ತಿಳಿಸ್ಕೊಡ್ತೀನಿ, ಓಕೆನಾ. ಸೊ ಇದು ಈ ಬಜೆಟ್ ಅಂತದ್ದು ಏನು, ಯಾರಿಗೆಲ್ಲ ಹೆಲ್ಪ್ ಆಗುತ್ತೆ, ಮಿಡಲ್ ಕ್ಲಾಸ್ಗೆ, ಯೂತ್, ಫಾರ್ಮರ್ಸ್, ಆಮೇಲೆ ಇನ್ವೆಸ್ಟರ್ಸಿಗೆ. ಸೊ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಓಕೆ, ಬಜೆಟಲ್ಲಿ 2026 ಓವರ್ವ್ಯೂ, ಓಕೆನಾ. ಸೊ ಏನಿದೆ ಓವರ್ವ್ಯೂ ಅಂತಂದರೆ ಬಜೆಟ್ 2026 ಏನಂತ ಅಂತಂದರೆ ಗೌರ್ಮೆಂಟ್ ಒಂದು ಡಿಸೈಡ್ ಮಾಡುತ್ತೆ, ಓಕೆನಾ. ಸೊ ಎಲ್ಲೆಲ್ಲಿ ಸ್ಪೆಂಡ್ ಮಾಡಬೇಕು, ಯಾವ್ಯಾವ ಇನ್ವೆಸ್ಟರ್ ಸೆಕ್ಟರ್ಗೆ ಸ್ಪೆಂಡ್ ಮಾಡಬೇಕು, ಆಮೇಲೆ ಎಲ್ಲಿಂದ ಅರ್ನ್ ಮಾಡಬೇಕು, ಸೊ ಪೀಪಲ್ಗೆ ಯಾವ ಥರ ಈ ಬೆನಿಫಿಟ್ಟು ಇವೆಲ್ಲ ಡಿಸೈಡ್ ಮಾಡೋಣ, ಓಕೆನಾ. ಸೊ ಮಿಡಲ್ ಕ್ಲಾಸ್ ಅಂತವರಿಗೆಲ್ಲ ಸ್ವಲ್ಪ ಬೆನಿಫಿಟ್ ಆಗಿದೆ. ಸೊ ಯಾವ್ಯಾವ ಬೆನಿಫಿಟ್ ಅಂತ ನೋಡೋಣ ಬನ್ನಿ. ಮಿಡಲ್ ಕ್ಲಾಸಿಗೆ ಬರೋಣ. ಸೊ ಮಿಡಲ್ ಕ್ಲಾಸಿಗೆ ಯಾವ್ಯಾವ ರೀತಿ ಬೆನಿಫಿಟ್ ಇದೆಯಾ ಆರ್ ಬೆನಿಫಿಟ್ ಇಲ್ವಾ ಅಂತ ನೋಡೋಣ. ಸೊ ಯಾವ ಥರ ಅಂತಂದರೆ ಟ್ಯಾಕ್ಸ್ ರಿಲೀಫ್ ಇದೆ ಅಂತ ಹೇಳ್ತಿದ್ದಾರೆ, ಬಟ್ ಅಂದರೆ ಯೂಜ್ ರಿಲೀಫಾ ಚಾನ್ಸ್ ಇಲ್ಲ. ಸೊ ಇನ್ಫ್ಲಾಷೇಷನ್ ಆಲ್ರೆಡಿ ಜಾಸ್ತಿ ಇದೆ, ಸ್ಯಾಲ್ರಿ ಇನ್ಕ್ರೀಸ್ ಸ್ಲೋ ಇದೆ ಆ್ಯಕ್ಚುಲಿ. ಸೊ ಕಾರ್ಪೊರೇಟ್ ಆಗಲಿ, ಜಾಬ್ಸ್ ವೇಕೆನ್ಸಿ ಆಗಲಿ, ಸೊ ಈಗಾಗಲೇ ಸೊ ರಿಯಲ್ ಬೆನಿಫಿಟ್ಟಾ ಇಲ್ಲ. ಸೊ ಮೀಡಿಯಮ್ ಬೆನಿಫಿಟ್ ಇದೆ. ಸೊ ಸಿಂಪಲಾಗಿ ಹೇಳಬೇಕು ಅಂತಂದರೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ, ಬಟ್ ದ ಥಿಂಗ್ ಈಸ್ ರಿಸಲ್ಟ್ ಬಂದ್ಬಿಡಿ ಅಷ್ಟು ಎಕ್ಸ್ಪೆಕ್ಟೇಷನ್ನ ಮೀಟ್ ಮಾಡೋಕ್ಕಾಗ್ತಿಲ್ಲ, ಓಕೆನಾ. ಸೊ ಆ್ಯಸ್ ಯೂಶುವಲ್ ಆಗಿ ಹೇಳಬೇಕು ಅಂತಂದರೆ ಮೀಡಿಯಲ್. ಆ್ಯಂಡ್ ಆಲ್ಸೋ ಫಾರ್ಮರ್ ಬಗ್ಗೆ ಬರೋದಾದರೆ ನೋಡೋದಾದರೆ ಸೊ ಇರಿಗೇಷನ್ ಆಗಲಿ, ಅಗ್ರಿ, ಇನ್ಫ್ರಾ, ರೂರಲ್ ಡೆವಲಪ್ಮೆಂಟು, ಸೊ ಇದಕ್ಕಾಗಲೇ ಆಲ್ರೆಡಿ ಮನಿನ ಅಲೋಕೇಟ್ ಮಾಡಿದ್ದಾರೆ. ಬಟ್ ದ ಥಿಂಗ್ ಈಸ್ ಗ್ರೌಂಡ್ ಲೆವೆಲಲ್ಲಿ ಎಕ್ಸಿಕ್ಯೂಷನ್ ಅನ್ನೋದು ಕರೆಕ್ಟಾಗಿ ಆಗಬೇಕು. ಸೊ ಫಾರ್ಮರ್ಗೆ ಬೆನಿಫಿಟ್ ಆಗಬೇಕು ಅಂತಂದರೆ ಪಾಲಿಸಿ ಮತ್ತು ಇಂಪ್ಲಿಮೆಂಟೇಷನ್ ಎರಡೂ ಸ್ಟ್ರಾಂಗ್ ಆಗಿರಬೇಕು. ಇನ್ ದ ಸೆನ್ಸ್ ಪಾಲಿಸಿ ಮಾಡಿದ್ದಾರೆ, ಗೌರ್ಮೆಂಟ್ ಅವ್ರು ಪಾಲಿಸಿ ಮಾಡಿದ್ದಾರೆ, ಆ್ಯಂಡ್ ಇನ್ ದ ಸೆನ್ಸ್ ಆ್ಯಂಡ್ ಆಫ್ಟರ್ ದಟ್ ಇಂಪ್ಲಿಮೆಂಟೇಷನ್. ಸೊ ಆ ಗ್ರೌಂಡ್ ಲೆವೆಲಲ್ಲಿ ಅವರು ಮಾಡಬೇಕು. ಸೊ ಎರಡು ಪ್ರಾಪರಾಗಿ ಆದರೆ ಮಾತ್ರ ಫಾರ್ಮರ್ಸಿಗೆ ಬೆನಿಫಿಟ್. ಒನ್ ಮೋರ್ ಥಿಂಗ್, ಸೊ ಹೆಂಗೆ ಇನ್ವೆಸ್ಟ್ ಮಾಡ್ತಿದ್ದಾರೆ ಅಂತ ಗೌರ್ಮೆಂಟು. ಸೊ ಗೌರ್ಮೆಂಟ್ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಶಾರ್ಟ್ ಟರ್ಮ್ ಏನೋ ಅವರು ಇನ್ವೆಸ್ಟ್ ಮಾಡ್ತಿಲ್ಲ. ಸೊ ಫುಲ್ ಆಫ್ ಸ್ಟ್ರೆಚ್ ಅಂದರೆ ಲಾಂಗ್ ಟರ್ಮ್ನ ಮೈಂಡಲ್ಲಿ ಇಟ್ಕೊಂಡು ಅವರು ಇನ್ವೆಸ್ಟ್ ಮಾಡ್ತಿದ್ದಾರೆ 2026 to 2027. ಸೊ ಈ ಬಜೆಟಲ್ಲಿ 2026 ಬಂದ್ಬಿಟ್ಟು ಹೀರೋ ಯಾರಪ್ಪ ಅಂತಂದರೆ ಇನ್ಫ್ರಾಸ್ಟ್ರಕ್ಚರು. ಬಿಕಾಸ್ ಯಾಕೆ ಅಂತಂದರೆ ಸೊ ಗೌರ್ಮೆಂಟ್ ಮಚ್ ಮೋರ್ ತುಂಬ ಇನ್ವೆಸ್ಟ್ ಮಾಡ್ತಿದ್ರು ಯಾವ್ದ್ರ ಕಡೆ ಅಂತಂದರೆ ಇನ್ಫ್ರಾಸ್ಟ್ರಕ್ಚರ್. ಬಿಕಾಸ್ ಯಾಕಂತಂದರೆ ಅವರು ಗೌರ್ಮೆಂಟ್ ಅವರು ಶಾರ್ಟ್ ಟರ್ಮಲ್ಲಿ ಅವರು ಮೈಂಡಲ್ಲಿ ಇಟ್ಕೊಂಡು ಮಾಡ್ತಿಲ್ಲ. ಇದು ಈ ಬಡ್ಜೆಟ್ನ ಬಂದ್ಬಿಟ್ಟು ಲಾಂಗ್ ಟರ್ಮಲ್ಲಿ ಯಾವ ಥರ ಇಂಡಿಯಾನ ಗ್ರೋತ್ ಕೊಡುತ್ತೆ, ಸೊ ಆ ಥರ ಡಿಪೆಂಡ್ ಮಾಡಿ ಅವ್ರು ಏನು ಮಾಡ್ತಿದ್ದಾರೆ ಬಡ್ಜೆಟ್ನ ಬಂದ್ಬಿಟ್ಟು ಅಲೋಕೇಟ್ ಮಾಡ್ತಾರೆ 2026 ಓಕೆನಾ. ಸೊ ಇದರಿಂದ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಹೆಂಗೆ ಹೆಲ್ಪ್ ಆಗುತ್ತೆ ಅಂದರೆ, ಬಿಕಾಸ್ ಯಾಕಂತಂದರೆ ಇನ್ಫ್ರಾಸ್ಟ್ರಕ್ಚರ್ ಆಬ್ವಿಯಸ್ಲಿ ರೋಡ್ ಮೇಲೆ ಆಗ್ತದೆ, ರೈಲ್ವೆ, ಮೆಟ್ರೋ, ಅದಾದಮೇಲೆ ಹೌಸಿಂಗ್ ಗೌರ್ಮೆಂಟ್ ಡೆವಲಪ್ಮೆಂಟ್ ಪ್ರಕಾರ. ಸೊ ಇದರಿಂದೆಲ್ಲ ಮಚ್ ಅಷ್ಟು ಸ್ಪೀಡಾಗಿ ಇನ್ವೆಸ್ಟ್ ಮಾಡ್ತಿದ್ದಾರೆ. ಬಿಕಾಸ್ ಸರ್ ಓಕೆ, ಇದರಿಂದ ಏನಾಗುತ್ತಪ್ಪ ನಮಗೆ ಅಂತಂದರೆ ಡೆಫಿನೆಟ್ಲಿ ಹೇಳ್ತೀನಿ, ಎಕನಾಮಿಕ್ ಅನ್ನೋದನ್ನ ಸಖತ್ ಗ್ರೋ ಆಗುತ್ತೆ. ಅದಾದಮೇಲೆ ಜಾಬ್ ಅನ್ನೋದನ್ನ ಕ್ರಿಯೇಟ್ ಆಗುತ್ತೆ. ಪ್ಲಸ್ ಆ್ಯಂಡ್ ಒನ್ ಮೋರ್ ಥಿಂಗ್, ಯಾರ್ಯಾರೆಲ್ಲ ಸ್ಟಾಕ್ ಮಾರ್ಕೆಟಲ್ಲಿ ಇನ್ಫ್ರಾ ರಿಲೇಟೆಡ್ ಸ್ಟಾಕ್, ನಾನು ಓವರಾಲ್ ಹೇಳ್ತಿಲ್ಲ, ಇನ್ಫ್ರಾ ರಿಲೇಟೆಡ್ ಸ್ಟಾಕ್ಸ್ನ ಹೋಲ್ಡ್ ಮಾಡ್ತಿದ್ದಾರೋ ಅವ್ರಿಗೆಲ್ಲ ಒಂದು ಹ್ಯಾಪಿ ನ್ಯೂಸ್. ಕಂಟ್ರೋಲ್ ಪ್ಲ್ಯಾನ್ ಇಲ್ಲ, ಬಿಕಾಸ್ ಡೈಲಿ ಎಕ್ಸ್ಪೆನ್ಸಸ್ ಆಲ್ರೆಡಿ ಹೈ ಇದೆ. ಗ್ಲಾಸರೀಸ್ ಆಗಲಿ, ಎಜುಕೇಷನ್, ಹೆಲ್ತ್ ಕೇರ್, ಅದಾದಮೇಲೆ ಇನ್ಫ್ಲಾಷೇಷನ್ ಕಂಟ್ರೋಲ್ ಬಗ್ಗೆ ಸ್ಟ್ರಾಂಗ್ ಆಗಿ ಕ್ಲಾರಿಟಿನೇ ಇಲ್ಲ. ಎಷ್ಟು ಪೆಟ್ರೋಲ್, ಫ್ಯೂಯಲ್ ರಿಲೀಫ್ ಇದೆಯಾ, ಫ್ಯೂಯಲ್ ಮಿಸ್ಸಿಂಗ್ ಈಗಾಗಲೇ. ಬಿಕಾಸ್ ಯಾಕಂತಂದರೆ ಪೆಟ್ರೋಲ್, ಡೀಸೆಲ್ ಆಗಿ, ಆಮೇಲೆ LPG, ಸೊ ಕಾಮನ್ ಡೈಲಿ ಸಫರ್ ಮಾಡ್ತಿರುವಂತಹ ಈ ಬಜೆಟಲ್ಲಿ ಫ್ಯೂಯಲ್ ರಿಲೀಫ್ ಇಲ್ಲ. ಬಟ್ ಓವರಾಲ್ ಈ ಬಜೆಟಲ್ಲಿ ಸೇಫ್ ಇದೆ, ಬ್ಯಾಲೆನ್ಸು ಕೂಡ ಓಕೆ. ಬಟ್ ಆದರೆ ವಾವ್ ಫ್ಯಾಕ್ಟರ್ ಅನ್ನೋದು ಚಾನ್ಸ್ ಇಲ್ಲ. ಬಿಕಾಸ್ ಪೀಪಲ್ ಎಕ್ಸ್ಪೆಕ್ಟ್ ಮಾಡಿರೋದು ಬಿಗ್ ಸರ್ಪ್ರೈಸ್, ಬಟ್ ಬಂದಿರೋದು ಮಿಸ್ಸಿಂಗ್. ಏನೇನು ನಾರ್ಮಲ್ ಮಿಡಲ್ ಕ್ಲಾಸ್ ಪೀಪಲ್ ಎಕ್ಸ್ಪೆಕ್ಟೇಷನ್ ಇತ್ತು, ಸೊ ಅದನ್ನು ಯಾವುದೂ ಮೀಟ್ ಆಗಿಲ್ಲ. ಬಿಕಾಸ್ ಗೌರ್ಮೆಂಟ್ ಅವರು ಎಕನಾಮಿಕ್ನ ಗ್ರೋತ್ ಮಾಡಬೇಕು ಅಂತಹ ಮೈಂಡಲ್ಲಿ ಇಟ್ಕೊಂಡು ಯಾವ ಪ್ಲ್ಯಾನ್ ಮಾಡಿದ್ದಾರೆ. ಸೊ ಎಸ್ ಇದೆ, ಬಟ್ ವಾವ್ ಫ್ಯಾಕ್ಟರ್ ಇಲ್ಲ. ನಿಮಗೆ ಈ ಬಜೆಟಲ್ಲಿ ಏನು ಅನ್ನಿಸ್ತಿದೆ, ಗುಡ್ ಅನ್ನಿಸ್ತಿದೆಯಾ ಅವ್ರು ಬ್ಯಾಡ್ ಅನ್ನಿಸ್ತಿದೆಯಾ? ಬಿಕಾಸ್ ಓವರ್ವ್ಯೂ ಅಂತ ಹೇಳಿದ್ದೀನಿ. ಎಸ್, ಅಫ್ಕೋರ್ಸ್ ಮಿಡಲ್ ಕ್ಲಾಸ್ ಪೀಪಲ್ ಏನೇನು ಎಕ್ಸ್ಪೆಕ್ಟ್ ಮಾಡಿದ್ರು ಅದು ಬಂದಿಲ್ಲ, ಬಟ್ ಸ್ಟಿಲ್ ವಾವ್ ಫ್ಯಾಕ್ಟ್ ಅನ್ನೋದಿಲ್ಲ, ಓಕೆ ಅಂತ ಅನ್ನಿಸ್ತಿದೆ ನನಗೆ. ಬಟ್ ನಿಮಗೇನು ಅನ್ನಿಸ್ತಿದೆಯೋ ನೀವು ಅದನ್ನು ಕಮೆಂಟ್ ಮಾಡಿ, ಆ್ಯಂಡ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ
ಈ ಥರ ನ್ಯೂಸ್ಗಳು ನೀವು ನೋಡಬೇಕು ಅಂತಂದರೆ ವಿತಿನ್ 3 to 4 ಮಿನಿಟ್ಸಲ್ಲಿ ನೋಡಬೇಕು ಅಂತಂದರೆ ಡೆಫಿನೆಟ್ಲಿ ಹ್ಯಾವ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ, ಬಿಕಾಸ್ ನಾನು ಹಾಕಿದ ತಕ್ಷಣ ವೀಡಿಯೋ ಬಂದುಬಿಟ್ಟು ನಿಮಗೆ ತಲುಪಿಸುತ್ತೆ. ಓಕೆ, ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಆ್ಯಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.